ಹಾಸನ ದುರಂತದಲ್ಲಿ ಜವಾಬ್ದಾರಿಯನ್ನ ಮೆರೆದಿದ್ದಾರೆ ಎಚ್.ಡಿ. ದೇವೇಗೌಡರು. ಏನು ಹಾಸನದ ಒಂದು ದುರಂತ ಆಗಿತ್ತು, ಆ ದುರಂತದ ಬಗ್ಗೆ ಅವರು ಮಾತನಾಡಿರುವಂಥದ್ದು, ಕಂಪನಿಯನ್ನು ಮಿಡಿದಿರುವಂಥದ್ದು, ಮತ್ತೆ ಅವರನ್ನು ಖುದ್ದು ಹೋಗಿ ಅವರೇ ಭೇಟಿ ಮಾಡಿರುವಂಥದ್ದು. ರಾಜಕಾರಣಿ ಅಂದ್ರೆ ದೊಡ್ಡಗೌಡರಂತೆ ಇರಬೇಕು ಎನ್ನುವಂತಹ ಮಾತು. ಯಾಕಂದ್ರೆ ಹಾಸನ ದುರಂತ ಏನಿದೆ, ಅಲ್ಲಿ ಗಾಯಗೊಂಡವರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ. ಅವರ ಒಂದು 93 ವಯಸ್ಸಿನಲ್ಲಿಯೂ ಕೂಡ ಅವರು ಲವಲವಿಕೆಯಿಂದ ಈ ಥರದ ಒಂದು ಘಟನೆಗಳು ನಡೆದಾಗ ಹೋಗಿ ಅವರಿಗೆ ಸಂತಾಪ ಹೇಳುವಂಥ ಒಂದು ಕೆಲಸ. ಯಾಕಂದರೆ ಇಷ್ಟು ವಯಸ್ಸಿನಲ್ಲಿ ಹೋಗಿ ಭೇಟಿಯಾಗೋದಷ್ಟು ಸುಲಭವಲ್ಲ. ಗಾಯಾಳುಗಳನ್ನು, ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವರು. ಇತರರಂತೆ ಎಲ್ಲ ಕೂಡ ನಾನು ರಾಜಕೀಯ ಮಾಡಲ್ಲ, ನಾನು ರಾಜಕೀಯ ಬೆರೆಸಲ್ಲ ಅಂತ ದೊಡ್ಡಗೌಡರು ಸ್ಪಷ್ಟನೆಯಾಗಿ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಏನಿದೆ, ಹಾಸನ ದುರಂತ ಏನಿದೆ, ಜವಾಬ್ದಾರಿಯನ್ನು ಮರೆತಿದ್ದಾರೆ ದೊಡ್ಡಗೌಡರು. ರಾಜಕಾರಣಿ ಅಂದ್ರೆ ಈ ರೀತಿಯಾಗಿರಬೇಕು, ದೊಡ್ಡಗೌಡರ ತರ ಇರಬೇಕು, ಎಚ್.ಡಿ. ದೇವೇಗೌಡರ ತರ ಇರಬೇಕು. ತಮ್ಮ 93 ವಯಸ್ಸಿನಲ್ಲಿಯೂ ಕೂಡ ಮುತ್ಸದ್ದಿತನವನ್ನ ತೋರಿಸಿದಂತಹ ದೊಡ್ಡಗೌಡರು ವೀಲ್ ಚೇರ್ನಲ್ಲಿಯೇ ಹಾಸನದ ಆಸ್ಪತ್ರೆಗೆ ಮಾಜಿ ಪ್ರಧಾನಿ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಸಾಂತ್ವನವನ್ನ ಹೇಳಿದ್ದಾರೆ. ಅವರು, ನಾನು ಇತರರಂತೆ ಎಲ್ಲೂ ಕೂಡ ರಾಜಕೀಯ ಮಾಡಲ್ಲ ಅಂತ ದೇವೇಗೌಡರು ಹೇಳಿರುವಂಥದ್ದು. ರಾಜಕೀಯ ಬೆರೆಸಲ್ಲ ಇಂತಹ ವಿಚಾರದಲ್ಲಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ದುರಂತ ಆಗಿ 10 ಜನ ಸಾವನ್ನಪ್ಪಿರುವಂಥದ್ದು, ಅನೇಕ ಜನ ಗಾಯಗೊಂಡು ಆಸ್ಪತ್ರೆಗೆ ಸೇರಿರುವಂಥದ್ದು. ಈ ಒಂದು ವಿಷಯ ತಿಳಿದಾಗ ಅವರು ಕೂಡಲೇ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಖುದ್ದು ಅವರೇ ವೀಲ್ ಚೇರ್ನಲ್ಲಿ ಆಸ್ಪತ್ರೆಗೆ ಹೋಗಿ ಅವರನ್ನು ಭೇಟಿ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ, ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಯಾಕಂದರೆ 93 ವರ್ಷ ವಯಸ್ಸವರಿಗೆ, ಈ ವಯಸ್ಸಿನಲ್ಲಿಯೂ ಕೂಡ ನಾನು ಸುಮ್ಮನೆ ಕೂಡಲ್ಲ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಓಡಾಡ್ತೀನಿ, ಜನರಿಗೆ ಸ್ಪಂದಿಸ್ತೀನಿ. ಇಂತಹ ಘಟನೆ ನಡೆದಾಗ ಬಂದು ಮಾತನಾಡಿಸುವುದು ನನ್ನ ಜವಾಬ್ದಾರಿ ಕೂಡ ಹೌದು. ಒಬ್ಬ ಜನಪ್ರತಿನಿಧಿಯಾಗಿ, ಮಾಜಿ ಪ್ರಧಾನಿಯಾಗಿ, ರಾಜಕೀಯದಲ್ಲಿ ಸುದೀರ್ಘವಾಗಿ ಇಷ್ಟು ವರ್ಷಗಳ ಕಾಲ ಇದ್ದೀನಿ ನಾನು. ಯಾವ ಸಮಯದಲ್ಲಿ ಹೇಗೆ ಸ್ಪಂದಿಸಬೇಕು, ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ರೀತಿಯಲ್ಲಿ ದೊಡ್ಡಗೌಡರು ಆಸ್ಪತ್ರೆಗೆ ಹೋಗಿ ವೀಲ್ ಚೇರ್ನಲ್ಲಿ ಗಾಯಾಳುಗಳನ್ನು ವಿಚಾರಿಸಿರುವಂಥದ್ದು. ಯೋಗಕ್ಷೇಮವನ್ನು, ಆರೋಗ್ಯ ಹೇಗಿದೆ, ಏನಿದೆ ಅಂತೇಳಿ ಮಾತಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಹಾಸನದ ದುರಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಚರ್ಚೆ ಆಯಿತು. ಇದಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ರು. ಆದರೆ ಈಗ ಸ್ವತಃ ದೊಡ್ಡಗೌಡ್ರೆ, ಎಚ್.ಡಿ. ದೇವೇಗೌಡ್ರೆ ಆಸ್ಪತ್ರೆಗೆ ಹೋಗಿ ವಿಚಾರಿಸಿರುವಂಥದ್ದು. ಘಟನೆ ಏನಾಗಿದೆ, ಯಾವ ಥರ ಆಯಿತು, ಈಗ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಇಲ್ವಾ, ಆಸ್ಪತ್ರೆಯಲ್ಲಿ ಯಾರು ದಾಖಲಾಗಿದ್ದಾರಲ್ವಾ, ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ, ಅವರನ್ನು ಹೋಗಿ ಮಾತನಾಡಿಸಿರುವಂಥದ್ದು. ದೊಡ್ಡಗೌಡರು ಈ ವಯಸ್ಸಿನಲ್ಲಿಯೂ ಕೂಡ ಈ ಥರದ ಒಂದು ಚಟುವಟಿಕೆಗಳನ್ನು ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಇವರ ಒಂದು ಕಾರ್ಯವನ್ನು, ಈ ಒಂದು ಕೆಲಸವನ್ನು ಮೆಚ್ಚಬೇಕು. ನನ್ನಮ್ಮ ಹುಟ್ಟಿದ ಊರು, ನೋವಾಯಿತು, ನಾನು ಅದಕ್ಕೆ ಬಂದೆ. ಇಲ್ಲಿ ನಾನು ರಾಜಕೀಯವನ್ನ ಬೆರೆಸಲ್ಲ, ಬೆರೆಸೋಕೆ ಬಯಸೋದಿಲ್ಲ. ನಾನು ಆಡಳಿತವನ್ನ ದೂಷಿಸಲು ಬಯಸೋದಿಲ್ಲ. ಅಂದರೆ ನಾನೇನು ಈಗ ಆಡಳಿತ ಸರ್ಕಾರ ಇದೆ ಅದನ್ನು ಬಯಸಲ್ಲ. ನಾನು ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾಗಿ ಮಾತುಗಳನ್ನು ಆಡಲ್ಲ. ರಾಜಕೀಯ ಮಾಡೋದಕ್ಕೆ ಬೇಕಾದಷ್ಟು ವಿಚಾರ ಇದೆ, ಈ ವಿಚಾರದಲ್ಲಿ ನಾನು ರಾಜಕೀಯ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು ಜಾಗರೂಕರಾಗಿರಬೇಕಾಗಿತ್ತು ಈ ಒಂದು ವಿಚಾರದಲ್ಲಿ. ಯುವಕರು ಡ್ಯಾನ್ಸ್ ಮಾಡುವಾಗ ದಿಢೀರಾಗಿ ವಾಹನ ನುಗ್ಗಿದೆ. ಮುಖ್ಯಮಂತ್ರಿಗಳೇ, ನಿಮಗೆ ಸಾಧ್ಯವಾದರೆ 10 ಲಕ್ಷ ಪರಿಹಾರ ಕೊಡಿ. ನೆರೆ ರಾಜ್ಯದಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ ಹಾಗೆ ಕೊಡಿ ನೀವು ಕೂಡ ಪರಿಹಾರ ಅಂತ ಹೇಳಿರುವಂಥ ದೊಡ್ಡಗೌಡರು ಸ್ಪಷ್ಟನೆ ನೀಡಿದ್ದಾರೆ. ನಾನು ರಾಜಕೀಯವನ್ನು ಬೆರೆಸಲ್ಲ ಅಂತ. ಈ ಒಂದು ವಿಚಾರ ಏನಿದೆ, ಇದು ನಮ್ಮ ಹುಟ್ಟಿದ ಊರು, ಇದು ಇಂತಹ ಘಟನೆ ನಡೆದಿರೋದ್ರಿಂದ ನನಗೆ ಬೇಜಾರಾಯಿತು, ತುಂಬ ನೋವಾಯಿತು ಮನಸ್ಸಿಗೆ. ಅದಕ್ಕೋಸ್ಕರ ನಾನು ಬಂದೆ. ಇಲ್ಲಿ ರಾಜಕೀಯ ಮಾಡೋಕೆ ನಾನು ಬಂದಿಲ್ಲ, ಇಲ್ಲಿ ರಾಜಕೀಯವನ್ನು ನಾನು ಬೆರೆಸೋಕೆ ಹೋಗೋದಿಲ್ಲ. ಇಂತಹ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜಕೀಯವನ್ನು ಬೆರೆಸಲ್ಲ. ಸಾಧ್ಯವಾದರೆ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಏನು ಗಾಯಾಳುಗಳಿದ್ದಾರೆ ಅಥವಾ ಯಾರೋ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಕುಟುಂಬಗಳಿಗೆ 10 ಲಕ್ಷ ಪರಿಹಾರವನ್ನು ಕೊಡೋಕೆ ನೀವು ಟ್ರೈ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು. ಯಾಕಂದರೆ ಎಲ್ಲ ಬಡ ಕುಟುಂಬದಿಂದ ಬಂತಹ ಮಕ್ಕಳು, ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ನೀವು ಸ್ವಲ್ಪ ಪರಿಹಾರವನ್ನು ಹೆಚ್ಚು ಮಾಡಿ. ನೆರೆ ರಾಜ್ಯದಲ್ಲಿ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಪರಿಹಾರಗಳನ್ನು ಕೊಡ್ತಿದ್ದಾರೆ, ಈ ಒಂದು ಇಂತಹ ಒಂದು ಘಟನೆಗಳು ನಡೆದಾಗ ನೀವು ಅದೇ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರವನ್ನು ಹೆಚ್ಚು ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು ದೊಡ್ಡಗೌಡರು. ಯಾಕಂದರೆ ಇದು
ಅವರ ಅಮ್ಮ ಹುಟ್ಟಿದ ಊರು, ನನ್ನ ಅಮ್ಮ ಹುಟ್ಟಿದಾಳೆ ಈ ಊರಲ್ಲಿ, ಅದಕ್ಕೋಸ್ಕರ ನನಗೆ ನೋವಾಗಿದೆ, ನಾನು ಬಂದಿದ್ದೀನಿ, ಭೇಟಿ ಮಾಡಿದ್ದೀನಿ ಅಂತ ಮಾತಾಡಿರುವಂಥದ್ದು ದೊಡ್ಡಗೌಡರು. ಯಾಕಂದರೆ ಅವರು ಅನೇಕ ಬಾರಿ ಕೂಡ ಇಂತಹ ಒಂದು ವಿಚಾರಗಳು ಬಂದಾಗ, ಘಟನೆಗಳು ನಡೆದಾಗ ಸ್ಪಂದಿಸಿದ್ದಾರೆ, ಮಾತಾಡಿದ್ದಾರೆ. ಈ ಬಾರಿಯೂ ಕೂಡ ಅವರು ಮಾತನಾಡಿರುವಂಥದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾತ್ರ ಮಾಡೋಕ್ಕೆ ಹೋಗಲ್ಲ, ಆದರೆ ಇಂತಹ ಘಟನೆಗಳಲ್ಲಿ ಪ್ರತಿಕ್ರಿಯೆ ನೀಡುವಂಥದ್ದು, ಮಾತಾಡುವಂಥದ್ದು, ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ, ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜಕೀಯ ಮಾಡಲ್ಲ. ರಾಜಕೀಯ ಮಾಡೋಕ್ಕಂತಲೇ ತುಂಬ ವಿಚಾರಗಳಿದೆ, ಅದರಲ್ಲಿ ಬೇಕಾದ್ರೆ ಮಾತಾಡ್ತೀನಿ ನಾನು. ಈ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಮಾತಾಡಿರುವಂಥ ದೊಡ್ಡಗೌಡರು. ಅವರ ದೊಡ್ಡತನ, ದೊಡ್ಡ ಮನಸ್ಸು, ದೊಡ್ಡಸ್ತಿಕೆ ಹೇಗಿದೆ ಅನ್ನೋದು ಇಂತಹ ವಿಚಾರಗಳಲ್ಲಿ ಗೊತ್ತಾಗ್ತಿರುತ್ತೆ ಆಗಾಗ. ಯಾಕಂದರೆ ರಾಜಕೀಯದಲ್ಲಿ ಹೇಗಿರಬೇಕು ಅನ್ನೋದನ್ನು ಗೊತ್ತಿರುವಂತಹ ವ್ಯಕ್ತಿ, ಮತ್ತು ರಾಜಕೀಯ ಪಾಠವನ್ನು ಮಾಡಿದಂತಹ ವ್ಯಕ್ತಿ ಅನೇಕರಿಗೆ. ದೊಡ್ಡಗೌಡರ ಒಂದು ಗರಡಿಯಿಂದ ಅನೇಕ ರಾಜಕೀಯ ನಾಯಕರು ಹೊರಗೆ ಬಂದಿದ್ದಾರೆ. ಅವರು ಈಗ ಯಾವ ರೀತಿಯಾಗಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದಕ್ಕೆ, ಅವರು ಸಕ್ರಿಯವಾಗಿದ್ದಾರೆ ಅನ್ನೋದಕ್ಕೆ ಇವರ ಒಂದು ಪಾಠ ಕೂಡ, ಅದಕ್ಕೆ ಮಾರ್ಗದರ್ಶನ ಇದೆ ಇವರಿಗೆ. ಅದೇ ರೀತಿಯಾಗಿ ಹೇಗಿರಬೇಕು ಅನ್ನೋದನ್ನು ಈ ವಿಚಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ದೊಡ್ಡಗೌಡರು ಅಂದರೆ ಸುಮ್ಮನೆ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಅವರು ದೊಡ್ಡತನವನ್ನು ಮೆರೆದಿದ್ದಾರೆ ಈ ಒಂದು ವಿಚಾರದಲ್ಲಿ. ಇಂತಹ ವಿಚಾರಗಳಲ್ಲಿ ನಾವು ರಾಜಕೀಯ ಮಾಡಬಾರ್ದು, ಯಾರೇ ಆದರೂ ಸರಿ, ಯಾವ ಪಕ್ಷ ಆದರೂ ಸರಿ ಅಂತ ಅವರು ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಚೀಫ್ ಮಿನಿಸ್ಟರ್ ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ, ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಏಕೆ ಅಂತ ಹೇಳಿದರೆ, ಕೆಲವರು ಸತ್ತೋಗಿರೋರಿಗೆ ದುಡಿಯುವ ಮಕ್ಕಳು ತೀರೋಗಿದ್ದಾರೆ. ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕಲ್ಲಿ ಹಾಕಿದರೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ. ಆದ್ದರಿಂದ ಸಾಧ್ಯವಾದರೆ ಅವರು ಏನು ಪರಿಹಾರ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅದನ್ನು 10 ಲಕ್ಷಕ್ಕೆ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ. ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ, ಇಲ್ಲಿ ಇಂತಹ ದುರ್ಘಟನೆ ಆದಾಗ ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ, ದುಡಿಯುವ ಮಗಾಸ್ತಿರೋಗಿದ್ದಾರೆ, ಕೆಲವು ಕುಟುಂಬಗಳು ನಿರ್ಗತಿಕರಾಗಿರುವಂಥ ಸ್ಟೇಜ್ ಇದೆ. ನಾನು ಅಪೀಲ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ. ಹೌದು, ನಾನು ರಾಜಕೀಯ ಮಾಡೋದು ಈ ವಿಷಯದಲ್ಲಿ. ನಾನಾ ಸಮಸ್ಯೆಗಳಿದೆ. ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಲಿ ಕೆಲಸ ಮಾಡಿದ್ರು. ನಾನು ಪಾಲಿಟಿಕ್ಸ್ ಮಿಕ್ಸ್ ಮಾಡಲ್ಲ. ದಯಮಾಡಿ ಇದನ್ನು 10 ಲಕ್ಷ ರೂಪಾಯಿ ಮಿನಿಮಮ್ ಹೆಚ್ಚು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅಪೀಲ್ ಟು ದಿ ಚೀಫ್ ಮಿನಿಸ್ಟರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.